ರಾಮಸ್ವಾಮಿ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ 2024-25ನೇ ಸಾಲಿನ ಪೂರ್ಣಾವಧಿ ಸ್ನಾತಕೋತ್ತರ ಪದವಿಗಳಾದ MBA, MCom ಪ್ರೋಗ್ರಾಂಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ MK ಪಾರ್ಥ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ನಮ್ಮ ಸಂಸ್ಥೆಯು ಹಾಸನ ನಗರದ ಮಲೆನಾಡು ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಗುಣಮಟ್ಟದ ಮತ್ತು ವೃತ್ತಿಪರ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಶಿಕ್ಷಣವನ್ನು ಒದಗಿಸಲು 2007ರಲ್ಲಿ ಆರಂಭವಾಯಿತು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಹರನಹಳ್ಳಿ ಅವರ ನಾಯಕತ್ವದಲ್ಲಿ ಮತ್ತು ಆಡಳಿತ ಮಂಡಳಿಯವರ ಮಾರ್ಗದರ್ಶನದಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದರು. ನಮ್ಮ ಸಂಸ್ಥೆಯಲ್ಲಿ ಉನ್ನತ ಶಿಕ್ಷಣಕ್ಕೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯದ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಲೈಬ್ರರಿ, ಜಿಮ್ನೇಷಿಯಂ, ಆನ್ಲೈನ್ ಜರ್ನಲಿಸಂ, ಕ್ಯಾಂಟೀನ್, ಕಾಲೇಜ್ ಬಸ್, ಕ್ರೀಡೆ ಸೌಲಭ್ಯಗಳಿವೆ. ನಮ್ಮ ಸಂಸ್ಥೆಯಲ್ಲಿ ಪರಿಣಿತಿ ಹೊಂದಿದ ಮತ್ತು ಅನುಭವಿ ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಪಾಠ ಪ್ರವಚನಗಳನ್ನು ಬೋಧಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅನುಭವ ಕೊಡುವ ಸಲುವಾಗಿ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ಗಳನ್ನು ಒದಗಿಸಲಾಗುತ್ತಿದೆ. ಅದರ ಜೊತೆಗೆ ಉದ್ಯೋಗ ಕೌಶಲ್ಯವನ್ನು ವೃದ್ಧಿಸಿ ಔದ್ಯೋಗಿಕವಾಗಿ ತಯಾರು ಮಾಡಲಾಗುತ್ತಿದೆ. ಅದಕ್ಕೆ ಅವಶ್ಯಕತೆ ಇರುವ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಉನ್ನತ ಪ್ರೊಫೆಷನಲ್ ಕೋರ್ಸ್ಗಳನ್ನು ಒದಗಿಸಲು ಹಲವು ಇನ್ಫೋಸಿಸ್, ಸ್ಪ್ರಿಂಗ್ ಬೋರ್ಡ್, MR5 ಫೌಂಡೇಶನ್, ಫಾರ್ಮರ್ಸ್ ಆಫ್ ಫ್ರೀ ಎಂಟರ್ಪ್ರೈಸಸ್ ಮುಂಬೈ, ITC ಅಕಾಡೆಮಿ ಚೆನ್ನೈ, XLR ಅರ್ಥ ಇನಿಮರ್ತಿ ಮುಂಬೈ, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಹಲವು ಪಕ್ಷೇತರ ಚಟುವಟಿಕೆಗಳಾದ 10 ಹಲವು ಬಗೆಯ ಚಟುವಟಿಕೆಗಳನ್ನು ಒದಗಿಸಲಾಗಿದೆ. ಇದರ ಪರಿಣಾಮವಾಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹಾಗೂ ವೃತ್ತಿಪರರಾಗಿ ಹೊರಹೊಮ್ಮುತ್ತಿದ್ದು, ದೇಶ ವಿದೇಶಗಳ ಪ್ರಖ್ಯಾತ ಸ್ಥಳಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ಗಳನ್ನು ಪಡೆಯುತ್ತಿದ್ದಾರೆ. ಸಂಸ್ಥೆಯಲ್ಲಿ ಪ್ರಸ್ತುತ 2024-25ನೇ ಸಾಲಿನ MBA ಮತ್ತು MCom ಪ್ರೋಗ್ರಾಂಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. MBA ಪ್ರೋಗ್ರಾಂನಲ್ಲಿ 120 ಸೀಟ್ಗಳಿದ್ದು, 60 ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮತ್ತು 60 ಸೀಟ್ಗಳನ್ನು ಕೋಟಾದಲ್ಲಿ ಭರ್ತಿ ಮಾಡಲಾಗುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸಂಪರ್ಕಿಸಬೇಕಾಗಿ ತಿಳಿಸಲಾಗಿದೆ ಎಂದು ಕಾಲೇಜಿನ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗಳು ದಾಖಲಾತಿ ಪಡೆಯುವ ಮೂಲಕ ಈ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದ ಅವರು, ಹೊರ ರಾಜ್ಯ ಹಾಗೂ ಹೊರ ದೇಶಗಳಿಗೂ ವಿದ್ಯಾರ್ಥಿಗಳನ್ನು ಕಳುಹಿಸಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆಯೂ ತಿಳಿಯಲು ವಿದ್ಯಾರ್ಥಿಗಳಿಗೆ ಸಂಸ್ಥೆ ಮುಂದಾಗಿದ್ದು, ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡಲು ಸಂಸ್ಥೆ ಸಜ್ಜಾಗಿದೆ ಎಂದು ಹೇಳಿದರು. ಅಂದ್ರೆ ಟೋಟಲ್ ಸ್ಟ್ರೆಂತ್ 7, 5, 12. ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ನಿಮ್ಗೆ ಸೆಲೆಕ್ಷನ್ ಆಗಲಿಲ್ಲ ಏನ್ ಮಾಡ್ತೀವಿ ಅಂತ ಕೇಳ್ಬೋದು. ಇಲ್ಲಿದ್ದಾರೆ ನೋಡಿ, ಇಲ್ಲಿ ಕಾಮರ್ಸ್ ಗಣೇಶ್ ಇದ್ದಾರೆ. ನಮ್ಮ BCom ಕೆಲವು ಟೈಮ್ ಹಾಕೊಳ್ಳೋಂಥ ಚಾನ್ಸಸ್ಗೂ ನಾವು ಇದು ಈ ರಂಬೆ ಕಳಚಿಬಿದ್ರೆ ಇನ್ನೊಂದು ರಂಬೆ ಹಿಡ್ಕೊಳ್ಳೋಂಥ ನಾವು ಕೆಪಾಸಿಟಿ ನಮಗಿದೆ. ನಾನು ಮ್ಯಾಥಮೆಟಿಕ್ಸ್ನವನ್ನೇ ಇರ್ಬೋದು. ನಾನು ಏನಕ್ಕೆ ಈಗ ನಮ್ಮ ಉದ್ದೇಶ ಏನು ಅಂದರೆ ಯೂಸ್ನವ್ರಿಗೂ ಅರ್ಥ ಮಾಡಿಸ್ಬೇಕು ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿ ಬೇಕಾದ್ರೆ ಕೇಳ್ಕೊಬೇಕು. ನಾನು ಈಗ ಹೇಳಿರೋ ಮಾತನ್ನ ಎಕನಾಮಿಕ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಎಷ್ಟು ಮಹತ್ವ ಇದೆ ಅಂದ್ರೆ ಅದೇ ಅಂತ ಬೇಕಾಗಿಲ್ಲ ಅಂತಾನೆ ಹೇಳೋದು, ಸುಮ್ಮನೆ ಎಲ್ಲ ಸ್ವಲ್ಪ ಅಂತ. ಆದ್ರೆ ನೀವು ಫಾರಿನ್ ಯೂನಿವರ್ಸಿಟಿ ಎಕನಾಮಿಕ್ಸ್ ನೋಡಿ, ಫಾರಿನ್ ಯೂನಿವರ್ಸಿಟಿ ಎಕ್ಸಾಂಪಲ್ ಬೇಕಾದ್ರೆ ನೀವು ಮೀಟ್ ಮಾಡಬೇಕು ಅಂದ್ರೆ ಆದಿತ್ಯ ಅಂತ ಇದ್ದಾರೆ AM ಬ್ಯಾಂಗ್ಳೂರಲ್ಲಿ, ಅವರು ಫೋನ್ ಮಾಡಿ ಕೇಳಿ. ಅವರು ಕಂಪ್ಯೂಟರ್ ಸೈನ್ಸ್ JC ನಲ್ಲಿ ಓದಿರೋದು. ಆದ್ರೆ ಅವ್ರು ಮಾಡಿರೋದು ಫಾರಿನ್ ಅಲ್ಲಿ ಎಕನಾಮಿಕ್ಸ್, ಫಾರಿನಲ್ಲಿ ಎಕನಾಮಿಕ್ಸ್ PhD ಮಾಡಿರೋದು. ಅವ್ರನ್ನ ನಾನು ಒಂದ್ಸಲ ಕರೆದು ಕೇಳಿದೆ, ದಯವಿಟ್ಟು ಬಂದು ಒಂದ್ಸಲ ಎಕನಾಮಿಕ್ಸ್ ಬಗ್ಗೆ ನೀವು ಮಾತಾಡ್ತೀರಾ, ನಮ್ಮ ಹುಡುಗರಿಗೆ ಒಂದಿದು ಅಂತ. ನಾನು ಎಕನಾಮಿಕ್ಸ್ಗಿಂತ ನಾನು ಹುಡುಗರಿಗೆ ಡಾಟಾ ಹೆಂಗೆ ಇದು ಮಾಡೋದು ಮ್ಯಾಥಮೆಟಿಕ್ಸ್ ಅಲ್ಲಿ ಅದನ್ನ ಹೇಳ್ಕೊಡ್ತೀನಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಆಮೇಲೆ ನಾನು ಸುಮ್ಮನೆ 1 ಗಂಟೆ ಕಾಲ ಅವರನ್ನು ಮಾತಾಡಿದಾಗ ನನಗೆ ಭಾರಿ ಆಶ್ಚರ್ಯ ಹೋಗ್ಬಿಡ್ತು. ನಾವು ಮ್ಯಾಥಮೆಟಿಕ್ಸ್ ಅವ್ರು ಏನು ಕಲಿತಿದ್ದೀರಿ, ನಾನು ಮ್ಯಾಥಮೆಟಿಕ್ಸ್ MS ಮಾಡಿದ್ದೀನಿ, PhD ಮಾಡಿದ್ದೀನಿ, ಅದು ಡಿಫರೆಂಟ್. ಆದ್ರೆ ಅವ್ರು ಹೇಳಿದ್ ನೋಡ್ಬಿಟ್ಟು ನನಗೆ ಎಕನಾಮಿಕ್ಸ್ ಅವರು ಮ್ಯಾಥಮೆಟಿಕ್ಸ್ ನ ಈ ಲೆವೆಲ್ ಯೂಸ್ ಮಾಡ್ತಾರೆ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ನಾನು ಹೇಳಿದ ಉದ್ದೇಶ ಏನು ಅಂದ್ರೆ, ನಮ್ಮ ಹುಡುಗರಿಗೆ ಯಾವುದೇ ಸಬ್ಜೆಕ್ಟ್, ಹಿಸ್ಟ್ರಿನೇ ಆಗಿರ್ಬೋದು, ಸಾಂಸ್ಕೃತಿ ಆಗಿರ್ಬೋದು, ವರ್ಲ್ಡ್ ಪ್ರಪಂಚ ಈ ಸಬ್ಜೆಕ್ಟ್ ಅಲ್ಲಿ ಯಾವ ಲೆವೆಲ್ ಅಲ್ಲಿ ಸಾಕ್ತಿದೆ ಅನ್ನೋದು ಅರಿವಿರಬೇಕು ನಮಗೆ. ಈಗ ಚಂದ್ರ ಯಾವ ದಿಕ್ಕ, ಚಂದ್ರಲೋಕ ಹೋಗ್ಬೇಕು ಅನ್ನೋದಲ್ಲ, ಏನಿನ ಯಾವ ತರ ಇಟ್ಕೋಬೇಕು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್, ಡೈರೆಕ್ಷನ್ ಫಸ್ಟ್ ಇಂಪಾರ್ಟೆಂಟ್, ಕೆಲಸ ಮಾಡೋದು ಆಮೇಲೆ. ಅಟ್ಲೀಸ್ಟ್ ನಾ ಹೇಳೋದು ಹುಡುಗರಿಗೆ ಅರಿವಿರಬೇಕು. ಎಕ್ಸ್ಪೋಜರ್ ಬರೋಕೆ MBA ಆಗಿ 3 ವರ್ಷ ಆದ್ಮೇಲೆ ಎಕ್ಸ್ಪೋಜರ್ ಬರೋಕೆ 3 ವರ್ಷ ತಗೊಂಡ್ರೆ ಅವನಿಗೆ ಎಂಪ್ಲಾಯ್ಮೆಂಟ್ ಅನ್ನೋದು ಹೆಂಗ್ ಸಿಗುತ್ತೆ? ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಣ ಸಂಸ್ಥೆಯ ಗಣೇಶ್, ಅರುಣ್, ಸತೀಶ್, HOD ಅನಂತೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.